ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 21 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಕೆಲವು ತಿಂಗಳ ಹಿಂದೆ ನಮ್ಮ ದೇಶದ ವಿವಿಧೆಡೆ ಪ್ರದೇಶಗಳಲ್ಲಿ 10 ಹೊಸ ಅಣು ರಿಯಾಕ್ಟರ್ಗಳನ್ನು ಸ್ಥಾಪನೆಗೋಸ್ಕರ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿತು, ಅಂದರೆ ವಿದ್ಯುತ್ ಉತ್ಪಾದನೆಗೋಸ್ಕರ. ಈಗ ಇನ್ನೊಂದು ಒಪ್ಪಂದ ಈ ಜಪಾನ್ ನಡುವೆ ಮಾಡಿಕೊಂಡಿದೆ. ನಮ್ಮ ಭಾರತ ಜಪಾನ್ ನಡುವೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಇದರ ಮುಖಾಂತರ ನಮ್ಮ ದೇಶದಲ್ಲಿ ವಿದ್ಯುತ್ ಉತ್ಪಾದನೆಗೆ ಅಗತ್ಯವಾದ ಯುರೇನಿಯಂ ಮತ್ತು ಇತರ ಸಲಕರಣೆ ವಸ್ತುಗಳು ತಂತ್ರಜ್ಞಾನವನ್ನು ಈ ಜಪಾನ್ ನಮ್ಮ ಭಾರತಕ್ಕೆ ಪೂರೈಕೆ ಮಾಡಲಿದಂತೆ. ಅಂದರೆ ಈ ಒಪ್ಪಂದದ ಪ್ರಕಾರ, ಅಂದರೆ ಒಪ್ಪಂದದ ಮುಖಾಂತರ ನಮ್ಮ ದೇಶದಲ್ಲಿ ಇನ್ನಷ್ಟು ವಿದ್ಯುತ್ ಉತ್ಪಾದನೆಗೆ ಸಹಾಯವಾಗಲಿದಂತೆ. ಹಾಗಾಗಿ ನಮ್ಮ ಭಾರತ ಜಪಾನ್ ನಡುವೆ ನಾಗರಿಕ ಪರಮಾಣು ಒಪ್ಪಂದ ಮಾಡಿಕೊಂಡಿದೆ. ಸೊ ಇದರಿಂದ ಲಾಭಗಳು ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಭಾರತ್ ನೆಟ್ ಯೋಜನೆ ಇದು ಒಂದು ಮಹತ್ವಾಕಾಂಕ್ಷಿ ಡಿಜಿಟಲ್ ಇಂಡಿಯಾ ಯೋಜನೆಯ ಬೆನ್ನೆಲುಬು ಇರುವ ಒಂದು ಯೋಜನೆ. ಈ ಯೋಜನೆಯ 2ನೇ ಹಂತದ ವಿಸ್ತರಣೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದಂತೆ. ಭಾರತ್ ನೆಟ್ ಯೋಜನೆಯ ಮುಖಾಂತರ ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಕಲ್ಪಿಸುವ ಒಂದು ಗುರಿಯನ್ನು ಹೊಂದಿಕೊಂಡಿದೆ. ಸೊ ಈಗಾಗಲೇ ಹಲವಾರು ಗ್ರಾಮ ಪಂಚಾಯತ್ಗಳಲ್ಲಿ ಆಪ್ಟಿಕಲ್ ಫೈಬರನ್ನು ಅಳವಡಿಸಿ 2017ರ ಹಂತದಲ್ಲಿ ಭಾರತ್ ನೆಟ್ ಯೋಜನೆಯ ಮೊದಲನೇ ಹಂತ ಮುಗಿಯುವ ಒಂದು ಸಂಭವ ಇದೆಯಂತೆ. 2ನೇ ಹಂತ ಈಗ ಸ್ಟಾರ್ಟ್ ಆಗಲಿದೆ. ಈ 2ನೇ ಹಂತದ ವಿಸ್ತರಣೆ ಮುಖಾಂತರ, ಅಂದರೆ 2ನೇ ಹಂತದ ಪ್ರಕಾರ ಬಾಕಿ ಉಳಿದಿರುವ 1.50 ಲಕ್ಷ ಗ್ರಾಮ ಪಂಚಾಯತ್ಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಕಲ್ಪಿಸುವ ಒಂದು ಗುರಿಯನ್ನು ಹಾಕಿಕೊಳ್ಳಲಾಗಿದಂತೆ. ಈ ಭಾರತ್ ನೆಟ್ ಯೋಜನೆ ಇದು ಯೂನಿವರ್ಸಲ್ ಸರ್ವಿಸ್ ಅಪ್ಲಿಕೇಶನ್ ಫಂಡ್ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತದಂತೆ. ಈ 2ನೇ ಯೋಜನೆ 2019ರ ಮಾರ್ಚ್ ಒಳಗಾಗಿ ಮುಗಿಯುವ ಒಂದು ಸಂಭವ ಇದೆಯಂತೆ. ಅದೇ ರೀತಿ ಇದರ ಒಳಗಾಗಿ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸಲಾಗುತ್ತದಂತೆ. ಭಾರತ ಮತ್ತು ಜಪಾನ್ ನಡುವೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಒಂದು ಸಹಿಯನ್ನು ಹಾಕಲಾಗಿದೆ. ಇದರ ಮುಖಾಂತರ ನಮ್ಮ ಭಾರತಕ್ಕೆ ಆಗುವ ಲಾಭಗಳೇನೆಂದರೆ, ಈ ಅಮೆರಿಕದ ವೆಸ್ಟಿಂಗ್ ಹೌಸ್ ಎಲೆಕ್ಟ್ರಿಕ್ ಕಾರ್ಪೊರೇಷನ್ ಏನೊಂದು ಕಂಪನಿ ಇದೆ ಮತ್ತು ಜಿ ಎನರ್ಜಿ ಕಂಪನಿಗಳು, ಈ ಎರಡೂ ಕಂಪನಿಗಳು ಆಂಧ್ರ ಪ್ರದೇಶದ ಕೋವಾಡದಲ್ಲಿ ರಿಯಾಕ್ಟರ್ ಒಂದು ಸ್ಥಾಪನೆಗೆ ಅವರು ನಿರ್ಮಾಣಗೋಸ್ಕರ ಒಂದು ಏನು ಉದ್ದೇಶನ ಇಟ್ಕೊಂಡಿದ್ರು, ಆ ಉದ್ದೇಶದ ಒಂದು ಯೋಜನೆಗೆ ಜಪಾನ್ ಹೂಡಿಕೆ ಮಾಡಿದಂತೆ. ಇದರ ಮುಖಾಂತರ ಅಣು ವಿದ್ಯುತ್ ಉತ್ಪಾದನೆಗೆ ಅಗತ್ಯವಾದ ಯುರೇನಿಯಂ ಸಂಸ್ಕರಣೆ ಮಾಡಲು ಈ ಒಂದು ಒಪ್ಪಂದ ಬಹಳ ಸಹಕಾರಿಯಾಗಲಿದೆ, ಅವಕಾಶವನ್ನು ಕಲ್ಪಿಸಿಕೊಡುತ್ತಂತೆ. ಅದೇ ರೀತಿ ನಮ್ಮ ದೇಶದಲ್ಲಿ ವಿದ್ಯುತ್ ಕೊರತೆ ನೀಗಿಸಲು ಇದು ಬಹಳ ಸಹಕಾರಿಯಾಗಲಿದಂತೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಅಣು ಸ್ಥಾವರಗಳಿಂದ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿಂದ 5.70 ಗಿಗಾವ್ಯಾಟ್ ಅಣು ವಿದ್ಯುತ್ ಉತ್ಪಾದಿಸಲಾಗ್ತಾ ಇದಂತೆ. ಅಂದರೆ ಎಲ್ಲ ಮೂಲಗಳಿಂದ ಉತ್ಪಾದನೆಯಾಗ್ತಿರುವ ಒಂದು ವಿದ್ಯುತ್ ಏನಿದೆ, ಆ ವಿದ್ಯುತ್ನಲ್ಲಿ ಅಣು ಸ್ಥಾವರಗಳಿಂದ ಉತ್ಪಾದನೆಯಾಗುತ್ತಿರುವ ಪ್ರಮಾಣ 2% ಮಾತ್ರ. ಸೊ ಹಾಗಾಗಿ ಇನ್ನು ಕೆಲವು ದಿವಸಗಳಲ್ಲಿ, ಅಂದರೆ ಮುಂದಿನ ಬರುವ ದಿವಸಗಳಲ್ಲಿ ಅಣು ಸ್ಥಾವರಗಳಿಂದ 63 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಒಂದು ಗುರಿಯನ್ನು ಈ ಯೋಜನೆ ಮುಖಾಂತರ ಸಹಕಾರಿಯಾಗಲಿದಂತೆ ಉತ್ಪಾದಿಸುವ ಒಂದು ಗುರಿಯನ್ನು ಹೊಂದ್ಕೊಂಡಿದ್ದಾರೆ. ಶಬರಿಮಲೆ ದೇವಾಲಯ ಬರುವುದು ಕೇರಳದಲ್ಲಿ. ಶಬರಿಮಲೆ ದೇವಾಲಯ ಇದು ಒಂದು ಪ್ರಸಿದ್ಧ ದೇವಾಲಯ. ಇಲ್ಲಿ ಬಹಳಷ್ಟು ಜನ ಭಕ್ತರು ಭೇಟಿಯನ್ನು ನೀಡ್ತಾರೆ. ಅವರ ಅನುಕೂಲಕ್ಕಾಗಿ ಕೊಟ್ಟಾಯಂ ಜಿಲ್ಲೆಯ ಚಿರುವಲ್ಲಿ ಎಸ್ಟೇಟ್ನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಕೇಂದ್ರ ಸರ್ಕಾರ ಇವಾಗ ನಿರ್ಧಾರವನ್ನು ಕೈಗೊಳ್ತಾ ಇದ್ದಂತೆ. ಸೊ ಈ ಚಿರುವಲ್ಲಿ ಎಸ್ಟೇಟ್ ಏನಿದೆ, ಇದು ಬಹಳಷ್ಟು, ಅಂದರೆ ಶತಮಾನದಷ್ಟು ಹಳೆಯದಾದ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಬ್ರಿಟಿಷರಿಂದ ರಬ್ಬರ್ ತೋಟಗಾರಿಕೆ ಸೂಕ್ತ ಸ್ಥಳ ಅಂತ ಅವರು ಗುರುತಿಸಲ್ಪಟ್ಟಿದ್ದ ಒಂದು ಪ್ರದೇಶ ಅಂತ. ಆ ಪ್ರದೇಶ ಯಾವುದಂದ್ರೆ ಚೆರುವಲ್ಲಿ ಎಸ್ಟೇಟ್. ಅಂದರೆ ಚೆರುವಲ್ಲಿ ಎಸ್ಟೇಟ್ನಲ್ಲಿ ರಬ್ಬರ್ ತೋಟಗಾರಿಕೆಗೆ ಬಹಳಷ್ಟು ಒಂದು ಸೂಕ್ತ ಸ್ಥಳ ಅಂತ ಗುರುತಿಸಲ್ಪಟ್ಟಿದ್ದು ಬ್ರಿಟಿಷರಿಂದ. ಚೆನ್ನೈನಲ್ಲಿ ಮೊದಲ ರಾಷ್ಟ್ರೀಯ ಮಾಸ್ಟರ್ಸ್ ಸ್ನೂಕರ್ ಪಂದ್ಯಾವಳಿ ನಡೆದಿತ್ತು. ಆ ಒಂದು ಪಂದ್ಯಾವಳಿಯಲ್ಲಿ ಕರ್ನಾಟಕ ಮೂಲದ ಮನುದೇವ್ ಅವರು ಚಾಂಪಿಯನ್ ಆಗಿದ್ದಾರೆ. ಇವರು ಏಷ್ಯನ್ ಚಾಂಪಿಯನ್ ಆದ ಅಲೋಕ್ ಕುಮಾರ್ ಅವರನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮನುದೇವ್ ಅವರು ಕರ್ನಾಟಕದ ಚಿಕ್ಕಮಗಳೂರಿನ ಮೂಲದವರು. ಇದಕ್ಕಿಂತ ಮುಂಚೆ ಇವರು ಚೆನ್ನೈನಲ್ಲಿ ನಡೆದ ಜೂನಿಯರ್ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರೀಯ ಪಟ್ಟವನ್ನು ಪಡೆದರಂತೆ. ಭಾರತೀಯ ಒಳನಾಡು ಜಲಸಾರಿಗೆ ಪ್ರಾಧಿಕಾರಕ್ಕೆ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ, ಈ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ 2017-18ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಬಾಂಡುಗಳ ಮೂಲಕ 660 ಕೋಟಿ ರೂಪಾಯಿಗಳನ್ನು ಈ ಹೆಚ್ಚುವರಿ ಬಜೆಟ್ ಸಂಪನ್ಮೂಲವಾಗಿ ಸಂಗ್ರಹಿಸಲು ಒಂದು ಅನುಮತಿಯನ್ನು ನೀಡಿದೆ. ಸೊ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದು ಫಾರ್ಮ್ ಆಗಿದ್ದು 27 ಅಕ್ಟೋಬರ್ 1986ರಲ್ಲಿ, ಅಂದರೆ 30 ವರ್ಷಗಳ ಹಿಂದೆ.
ಇದು ಒಂದು ಸ್ಟ್ಯಾಟ್ಯೂಟರಿ ಅಥಾರಿಟಿ, ಶಾಸನಬದ್ಧ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ. ಈ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾದ ಕೆಲಸ ಏನಂದ್ರೆ, ಈ ನಮ್ಮ ದೇಶದಲ್ಲಿ ಜಲ ಸಾರಿಗೆ ಏನಿದಾವೆ, ಒಳನಾಡು ಜಲ ಸಾರಿಗೆ, ಇನ್ಲ್ಯಾಂಡ್ ವಾಟರ್ವೇಸ್, ಅದನ್ನ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ, ಅದೇ ರೀತಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ. ಈ ಡೆವಲಪ್ಮೆಂಟ್ ಮತ್ತು ರೆಗ್ಯುಲೇಷನ್ ಯಾವುದಕ್ಕೋಸ್ಕರ ಅಂದ್ರೆ, ನಮ್ಮ ದೇಶದಲ್ಲಿರುವ ಶಿಪ್ಪಿಂಗ್ ಮತ್ತು ನ್ಯಾವಿಗೇಷನ್ಗೋಸ್ಕರ. ಶಿಪ್ಪಿಂಗ್ ಮತ್ತು ನ್ಯಾವಿಗೇಷನ್ಗೋಸ್ಕರ ಇನ್ಲ್ಯಾಂಡ್ ವಾಟರ್ವೇಸ್ ಅನ್ನ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮತ್ತು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಗಿದೆ. ಸ್ಥಾಪನೆ ಮಾಡಿದ್ದು 27 ಅಕ್ಟೋಬರ್ 1986 ಅಂದ್ರೆ 30 ವರ್ಷಗಳ ಹಿಂದೆ. ಇದೊಂದು ಸ್ಟ್ಯಾಟ್ಯೂಟರಿ ಅಥಾರಿಟಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ. ಬಾಹ್ಯಾಕಾಶದ ಶೋಧನೆ ಮತ್ತು ಶಾಂತಿಯುತ ಉದ್ದೇಶದ ಬಳಕೆಯ ಒಂದು ಸಹಕಾರಕ್ಕೋಸ್ಕರ ನಮ್ಮ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವೆ ಏನು ಒಪ್ಪಂದವನ್ನ ಆಗಿತ್ತು, MOC ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಒಪ್ಪಂದವನ್ನ ಆಗಿತ್ತು, ಆ ಒಪ್ಪಂದದ ವಿವರಣೆಯನ್ನ ಕೇಂದ್ರ ಸಚಿವ ಸಂಪುಟದಲ್ಲಿ ನೀಡಲಾಗಿದೆಯಂತೆ. ಇದರ ಮುಖಾಂತರ ನಮ್ಮ ಭಾರತದಲ್ಲಿ ಈ ದೂರ ಸಂವೇದಿ ಸೇರಿದಂತೆ ಅಂದ್ರೆ ತಂತ್ರಜ್ಞಾನ ಇರ್ಬೋದು ಅಥವಾ ಉಪಗ್ರಹ ಸಂವಹನ, ಉಪಗ್ರಹ ಆಧಾರಿತ ಪಥದರ್ಶನ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಗ್ರಹಗಳ ಪರಿಶೋಧನೆ, ಬಾಹ್ಯಾಕಾಶ ನೌಕೆ ಮತ್ತು ಬಾಹ್ಯಾಕಾಶ ವ್ಯವಸ್ಥೆ ಮತ್ತು ಭೂ ವ್ಯವಸ್ಥೆ ಬಳಕೆ, ಬಾಹ್ಯಾಕಾಶ ತಂತ್ರಜ್ಞಾನ, ಈ ಎಲ್ಲಾ ರಂಗಗಳಲ್ಲಿ, ಎಲ್ಲಾ ವಲಯಗಳಲ್ಲಿ ಸಹಕಾರಗೋಸ್ಕರ ಅಂದ್ರೆ ಟೋಟಲ್ ಆಗಿ ಬಾಹ್ಯಾಕಾಶ ಶೋಧನೆಗೋಸ್ಕರ ಒಂದು ಸಹಕಾರಗೋಸ್ಕರ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವೆ ಒಪ್ಪಂದವನ್ನ ಆಗಿದೆ. ಕೇಂದ್ರ ಸಚಿವ ಸಂಪುಟ ಭಾರತ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಸಹಕಾರ ಒಂದು ಒಪ್ಪಂದಕ್ಕೆ ಅನುಮೋದನೆಯನ್ನ ನೀಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ಅಂದರೆ ಬ್ರೆಜಿಲ್, ರಷ್ಯಾ ಒಕ್ಕೂಟ, ಚೈನಾ ಮತ್ತು ದಕ್ಷಿಣ ಆಫ್ರಿಕಾ. ಈ ದೇಶಗಳ ಕಂದಾಯ ಆಡಳಿತಗಳ ನಡುವೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಸಹಕಾರಗೋಸ್ಕರ ಕೇಂದ್ರ ಸಚಿವ ಸಂಪುಟ ಅಂಕಿತ ಹಾಕೋಗೋಸ್ಕರ ಒಪ್ಪಂದಕ್ಕೆ ಅನುಮೋದನೆಯನ್ನ ನೀಡಿದೆ. ಸೊ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ, ಟ್ಯಾಕ್ಸ್ ಮ್ಯಾಟರ್ಗೋಸ್ಕರ ಯಾವ ಯಾವ ದೇಶಗಳ ಮಧ್ಯೆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದಂತ ಕ್ವಶನ್ ಕೇಳಬಹುದು. ಅಂದ್ರೆ ತೆರಿಗೆ ವಿಚಾರಗಳ ಸಂಬಂಧ ಸಹಕಾರ ಒಪ್ಪಂದಕ್ಕೆ ಈ ನಮ್ಮ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ, ಅದು ಯಾವ ಯಾವ ದೇಶಗಳ ಮಧ್ಯದ ಅಂತ ಕೇಳಬಹುದು. ವೆಟರನ್ ಬಿಜೆಪಿ ಲೀಡರ್ LK ಅಡ್ವಾಣಿ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಗಿದೆ. ಇವರ ಕೊಡುಗೆ ಅಂದ್ರೆ ಲೋಕಸಭಾದಲ್ಲಿ ಪಾರ್ಲಿಮೆಂಟರಿಯನ್ ಆಗಿ ಇವರ ಕಾಂಟ್ರಿಬ್ಯೂಷನ್ ಅನ್ನ ಪರಿಗಣಿಸಿ ಇವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಗಿದೆ. ಅದೇ ರೀತಿ ರಾಜ್ಯಸಭಾ MP ಆಗಿ ಶರದ್ ಯಾದವ್ ಅವರು ಈ ರಾಜ್ಯಸಭೆಗೆ ಕೊಟ್ಟ ಒಂದು ಕೊಡುಗೆಯನ್ನ ಪರಿಗಣಿಸಿ ಇವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಕೊಡಲಾಗಿದೆ. ಶರದ್ ಯಾದವ್ ಇವರೊಬ್ರು JDU ಲೀಡರ್. ಸೊ ರಾಜ್ಯಸಭಾ MP ಆಗಿ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ರಾಜ್ಯಸಭೆಗೆ, ಅದನ್ನ ಪರಿಗಣಿಸಿ ಇವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಲಾಗಿದೆ. ಇವರು ಇಬ್ಬರಿಗೂ ಈ ಅವಾರ್ಡ್ ಅನ್ನ ಪ್ರದಾನ ಮಾಡಿದ್ದು ವೈಸ್ ಪ್ರೆಸಿಡೆಂಟ್ ಹಮೀದ್ ಅನ್ಸಾರಿ ಅವರು. ಈ ಒಂದು ಸಮಾವೇಶ, ಈ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದವರು ಲೋಕ್ಮತ್ ಮೀಡಿಯಾ ಗ್ರೂಪ್. ಲೋಕ್ಮತ್ ಮೀಡಿಯಾ ಗ್ರೂಪ್ ಅವರು ಈ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದ್ರು. ಆ ಒಂದು ಫಂಕ್ಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಹಮೀದ್ ಅನ್ಸಾರಿ ಅವರು LK ಅಡ್ವಾಣಿ ಮತ್ತು ಶರದ್ ಯಾದವ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ತೆಲಂಗಾಣ ಗೌರ್ಮೆಂಟ್ ಇವರು ಒಂದು ಜನಹಿತ ಎಂಬ ಒಂದು ಪ್ರೋಗ್ರಾಮ್ ಅನ್ನ, ಯೂನಿಟಿ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಪೋರ್ಟಲ್ ಮುಖಾಂತರ ಪಬ್ಲಿಕ್ ಗಳ ಒಂದು ಸಮಸ್ಯೆಗಳನ್ನ, ದೂರುಗಳನ್ನ ರಿಸೀವ್ ಮಾಡೋಕ್ಕೋಸ್ಕರ ಜನಹಿತ ಎಂಬ ಒಂದು ಪ್ರೋಗ್ರಾಮ್ ಅನ್ನ, ಯೂನಿಟಿ ಪ್ರೋಗ್ರಾಮ್ ಅನ್ನ ತೆಲಂಗಾಣ ಗೌರ್ಮೆಂಟ್ ಲಾಂಚ್ ಮಾಡಿದೆ. ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದು ಸೂರ್ಯಪೇಟ ಡಿಸ್ಟಿಕ್ ಅಲ್ಲಿ ಈ ಒಂದು ಯೋಜನೆಯನ್ನ, ಈ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ. ದಚಿಗಮ್ ನ್ಯಾಷನಲ್ ಪಾರ್ಕ್ ಇದು ಲೊಕೇಟ್ ಆಗಿರುವುದು ಜಮ್ಮು ಕಾಶ್ಮೀರ್ನ ಉಮಾರಿಯಾ ಡಿಸ್ಟ್ರಿಕ್ಟ್ ನಲ್ಲಿ. ಏರಿಯಾ ಕವರ್ ಆಗಿದ್ದು 141 ಸ್ಕ್ವೇರ್ ಕಿಲೋಮೀಟರ್. ಕ್ಲೈಮೇಟ್ ಅಡಾಪ್ಷನ್ ಪ್ರಾಜೆಕ್ಟ್ಗೋಸ್ಕರ ರಾಜಸ್ಥಾನ್, ಗುಜರಾತ್ ಮತ್ತು ಸಿಕ್ಕಿಂ ಒಂದು ಪ್ರಪೋಸಲ್ ಅನ್ನ ಸಬ್ಮಿಟ್ ಮಾಡಿತು. ಆ ಪ್ರಪೋಸಲ್ಗೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಅಪ್ರೂವ್ ಅನ್ನ ಕೊಟ್ಟಿದ್ದಾರೆ, ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಈ 3 ಪ್ರಾಜೆಕ್ಟ್ಗಳನ್ನ ಅನುಮೋದನೆ ಮಾಡಿದ್ದು, ಅಪ್ರೂವ್ ಮಾಡಿದವರು ನ್ಯಾಷನಲ್ ಸ್ಟೇರಿಂಗ್ ಕಮಿಟಿ ಆನ್ ಕ್ಲೈಮೇಟ್ ಚೇಂಜ್. ಇದಕ್ಕೆ ಫಂಡ್ ಅನ್ನ ಕೊಡುವರು ಅಂಡರ್ ದ ನ್ಯಾಷನಲ್ ಅಡಾಪ್ಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಈ 3 ಪ್ರಾಜೆಕ್ಟ್ಗಳಿಗೆ ಏನು ಹಣವನ್ನ ನೀಡ್ತಾರೆ, ಆ ಫಂಡಿಂಗ್ ಏನ್ ಮಾಡ್ತಾರೆ, ಆ ಫಂಡಿಂಗ್ ಅನ್ನು ಮಾಡುವುದು ನ್ಯಾಷನಲ್ ಅಡಾಪ್ಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್ ಅಂಡರ್ ಅಲ್ಲಿ. ಸೊ ಇಲ್ಲಿ ನ್ಯಾಷನಲ್ ಅಡಾಪ್ಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ತಿಳ್ಕೊಂಡ NAFCC. ವರ್ಲ್ಡ್ ಫುಡ್ ಇಂಡಿಯಾ 2017 ಇದು ಒಂದು ಗ್ಲೋಬಲ್ ಫುಡ್ ಫೇರ್. ಇದನ್ನ ಹೆಲ್ಡ್ ಮಾಡ್ತಾ ಇರೋದು ನ್ಯೂ ದೆಹಲಿಯಲ್ಲಿ, ಅಂದ್ರೆ ಆಯೋಜಿಸ್ತಾ ಇರೋದು ನ್ಯೂ ದೆಹಲಿಯಲ್ಲಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಫುಡ್ ಸೆಕ್ಟರ್ ಅನ್ನ ಬೂಸ್ಟ್ ಮಾಡೋದು. ಈ ಫೇರ್ ಅನ್ನ ಆರ್ಗನೈಸ್ ಮಾಡ್ತಾ ಇರೋರು ಯೂನಿಯನ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅವರು.
ಈ ಒಂದು ಫೇರ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅವರು ಫೋಕಸ್ ಸ್ಟೇಟ್ ಆಗಿ ಬೇರೆ ಬೇರೆ ರೀತಿಯ ಇನೋವೇಟಿವ್ ಫುಡ್ ಪ್ರೊಸೆಸಿಂಗ್ ಮೆಥಡ್ಗಳನ್ನು ಇಲ್ಲಿ ಶೋಕೇಸ್ ಅನ್ನ ಮಾಡ್ತಾರಂತೆ ಈ ಒಂದು ಫುಡ್ ಫೇರ್ ನಲ್ಲಿ. WFI ವರ್ಲ್ಡ್ ಫುಡ್ ಇಂಡಿಯಾ 2017 ಇದು ಒಂದು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಆಗಿ ಅಂದ್ರೆ ಗ್ಲೋಬಲ್ ಬಿಸ್ನೆಸ್ಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಆಗಿ ಪ್ರೊವೈಡ್ ಅನ್ನ ಮಾಡುತ್ತೆ ಈ ಒಂದು WFI ವರ್ಲ್ಡ್ ಫುಡ್ ಇಂಡಿಯಾ 2017. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಔಟ್ಲುಕ್ 2017 ಪ್ರಕಾರ ನಮ್ಮ ಭಾರತದ ಪ್ರೊಜೆಕ್ಟೆಡ್ ಗ್ರೋತ್ ರೇಟ್ 2017ರಲ್ಲಿ 7.4% ಇರಲಿದೆ ಅಂತೆ, 2018ರಲ್ಲಿ 7.6% ಇರಲಿದೆ ಅಂತ ಈ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದವರು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಔಟ್ಲುಕ್ 2017. 1817ರ ಪೈಕಾ ರೆಬಿಲಿಯನ್ ಇದು ಆಗಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ ವಿರುದ್ಧ, ಅದು ಒಡಿಶಾದಲ್ಲಾಗಿದ್ದು ಅಂಡರ್ ದ ಲೀಡರ್ಶಿಪ್ ಆಫ್ ಬಕ್ಷಿ ಜಗಬಂಧು. ಬಕ್ಷಿ ಜಗಬಂಧು ಒಂದು ಲೀಡರ್ಶಿಪ್ ಅಂಡರ್ದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರೂಲ್ಸ್ ವಿರುದ್ಧ ಒಡಿಶಾದಲ್ಲಿ 1817ರ ಪೈಕಾ ರೆಬಿಲಿಯನ್ ಆಗಿತ್ತು. ಆ 1817ರ ಪೈಕಾ ರೆಬಿಲಿಯನ್ನ 200 ವರ್ಷಗಳ ಒಂದು ಸೆಲೆಬ್ರೇಷನ್ನ ನೆನಪಿಗೋಸ್ಕರ ನ್ಯೂ ದೆಹಲಿಯಲ್ಲಿ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಅವರು ಒಂದು ಫಂಕ್ಷನ್ ಅನ್ನ ಇನಾಗ್ರೇಟ್ ಮಾಡಿದ್ರು. ಈ ಫಂಕ್ಷನ್ ಅಲ್ಲಿ ಮಾರ್ತರ್ಸ್ ಅಂದ್ರೆ ಈ ಪೈಕಾ ರೆಬಿಲಿಯನ್ ಅಲ್ಲಿ ಯಾರು ಮರಣವನ್ನು ಹೊಂದಿದ್ರು ಅವರಿಗೆ ಟ್ರಿಬ್ಯೂಟ್ ಅನ್ನ ಕೊಡಿಸೋಸ್ಕರ ಈ ಒಂದು ಫಂಕ್ಷನ್ ಅನ್ನ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಅವರು ನ್ಯೂ ದೆಹಲಿಯಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಇದು 200 ವರ್ಷಗಳ ಒಂದು ನೆನಪಿನ ಆಚರಣೆ. ಈ ಪೈಕಾ ರೆಬಿಲಿಯನ್ ಆಗಿದ್ದು 1817ರಲ್ಲಿ, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೂಲ್ಸ್ಗಳ ವಿರುದ್ಧ ಈ ಒಂದು ರೆಬಿಲಿಯನ್ ಆಗಿತ್ತು. ಈ ಫಂಕ್ಷನ್ ಅನ್ನು ಆರ್ಗನೈಸ್ ಮಾಡಿದ್ದು ಯೂನಿಯನ್ ಮಿನಿಸ್ಟರ್ ಆಫ್ ಕಲ್ಚರ್ ಅವರು. ನವೀನ್ ಪಟ್ನಾಯಕ್ ಇವರು ಒಡಿಶಾದ ಚೀಫ್ ಮಿನಿಸ್ಟರ್. ಇತ್ತೀಚೆಗೆ ಇವರು ರಾಜ್ಯದ ಅತ್ಯಂತ ದೊಡ್ಡ ಬ್ರಿಡ್ಜ್, ಸ್ಟೇಟ್ಸ್ ಲಾಂಗೆಸ್ಟ್ ರೋಡ್ ಬ್ರಿಡ್ಜ್, ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಈ ಲಾಂಗೆಸ್ಟ್ ರೋಡ್ ಬ್ರಿಡ್ಜ್ಗೆ ಹೆಸರನ್ನ ಕೊಟ್ಟಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇತು ಅಂತ. ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇತು ಇದು ಕಟ್ಟಿದ್ದು ಕಥಾಜೋಡಿ ರಿವರ್ ಮೇಲೆ. ಕಥಾಜೋಡಿ ರಿವರ್ ಇದು ಮಹಾನದಿಯ ಟ್ರಿಬ್ಯೂಟರಿ, ನೆನ್ಪಿಟ್ಕೊಡ್ರಿ. ಕಥಾಜೋಡಿ ರಿವರ್ ಮೇಲೆ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇತು ಎಂಬ ಒಂದು ಲಾಂಗೆಸ್ಟ್ ರೋಡ್ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ, ಅದು ಒಡಿಶಾದಲ್ಲಿ. ಈ ಕಥಾಜೋಡಿ ರಿವರ್ ಮಹಾನದಿಯ ಟ್ರಿಬ್ಯೂಟರಿ. ಫೆನಾಸಿಸೋ ತೊಟ್ಟಿ ಇವರೊಬ್ಬರು ಲೆಜೆಂಡರಿ ಇಟಾಲಿಯನ್ ಫುಟ್ಬಾಲರ್. ಇತ್ತೀಚೆಗೆ ಇವರು ರಿಟೈರ್ಮೆಂಟ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ, ಫೈನಲ್ ರಿಟೈರ್ಮೆಂಟ್ ಅನ್ನ. ಈ ಒಂದು ಪ್ರೊಫೆಷನಲ್ ಫುಟ್ಬಾಲ್ ಒಂದು ಕ್ರೀಡೆಯಿಂದ ಲೆಜೆಂಡರಿ ಇಟಾಲಿಯನ್ ಫುಟ್ಬಾಲರ್ ಆದ ಫೆನಾಸಿಸೋ ತೊಟ್ಟಿ ಇವರು ರಿಟೈರ್ಮೆಂಟ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ. ನಮೇರಿ ನ್ಯಾಷನಲ್ ಪಾರ್ಕ್ ಇದು ಲೊಕೇಟ್ ಆಗಿರೋದು ಈಸ್ಟರ್ನ್ ಹಿಮಾಲಯದ ಆಸಾಂನ ಸೋನಿತ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ. ಎಲ್ಲಾಗಿದೆ? ಸೋನಿತ್ಪುರ್ ಡಿಸ್ಟ್ರಿಕ್ಟ್ ಇದು ಆಸಾಂನಲ್ಲಿ ಬರುತ್ತೆ. ಅಲ್ಲಿ ಈಸ್ಟರ್ನ್ ಹಿಮಾಲಯದ ಒಂದು ಫೂಟ್ ಹಿಲ್ಸ್ ನಲ್ಲಿ ನಮೇರಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದ್ರೆ ನೀವು KPC ಟ್ಯೂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ, ಆ ಟೆಲಿಗ್ರಾಮ್ ಚಾನೆಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ, ಮತ್ತೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕ್ ಅನ್ನ, ಈ ಒಂದು PDF ಅನ್ನ ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು.